ನಮಸ್ಕಾರ ವೀಕ್ಷಕರೇ, ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ದೀಪಾವಳಿ ಅಥವಾ ದೀಪೋತ್ಸವ ಭಾರತದ ಪ್ರಸಿದ್ಧ ಮತ್ತು ಮಹತ್ವ ಹಬ್ಬಗಳಲ್ಲಿ ಇದು ಕೂಡ ಒಂದು. ಅಂಧಕಾರದ ಮೇಲೆ ಬೆಳಕಿನ ಜಯ, ದುಷ್ಟರ ಮೇಲೆ ವಿಜಯ ಸಾಧಿಸುವ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯ, ಈ ತತ್ವವನ್ನ ಹಬ್ಬವು ಸಾರುತ್ತದೆ. ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನರಕಾಸುರನ ಮೇಲೆ ವಿಜಯ ಸಾಧಿಸಿದ ದಿನವನ್ನ ನಾವು ನರಕ ಚತುರ್ಥಿಯಾಗಿ, ಅಂದರೆ ದೀಪಾವಳಿಯ ಮೊದಲನೇ ದಿನ ನಾವು ಆಚರಿಸುತ್ತೇವೆ. ಇನ್ನು ಎರಡನೆಯ ದಿನ ಲಕ್ಷ್ಮಿಗೆ ನಾವು ಸಮರ್ಪಿಸಿದ್ದೇವೆ. ಹಾಗೂ ಮೂರನೆಯ ದಿನ ಅಂದರೆ ಬಲಿಪಾಡ್ಯಮಿ ದಿನ. ಬಲಿಪಾಡ್ಯಮಿ ಯಾಕೆ ನಾವು ಆಚರಿಸ್ತೀವಿ ಅಂತ ನೋಡೋದಾದ್ರೆ, ವಿಷ್ಣುವು ವಾಮನ ರೂಪದಲ್ಲಿ ಅಂದರೆ ಚಿಕ್ಕ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಜನಿಸಿದರು. ಅವರು ಬಲಿಯ ಯಜ್ಞದಲ್ಲಿ ಬಂದು ದಾನಕ್ಕಾಗಿ ಕೋರಿದಾಗ, ಮಹಾರಾಜ ನನಗೆ ಕೇವಲ 3 ಹೆಜ್ಜೆ ಭೂಮಿ ಬೇಕು. ಬಲಿಯು ಒಪ್ಪಿಕೊಳ್ಳುತ್ತಾರೆ. ಆ ಕ್ಷಣದಲ್ಲಿ ವಾಮನು ವಿಷ್ಣುವಿನ ವಿಶಾಲ ರೂಪವನ್ನ ಪಡೆದು 1 ಹೆಜ್ಜೆ ಭೂಮಿಗೆ, 2ನೇ ಹೆಜ್ಜೆ ಆಕಾಶವನ್ನು ಆವರಿಸಿಕೊಳ್ಳುತ್ತಾರೆ. 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಬಲಿಯು, ಸ್ವಾಮಿ ನನ್ನ ತಲೆಯ ಮೇಲೆ ನಿಮ್ಮ 3ನೇ ಹೆಜ್ಜೆ ಇಡಿ ಎಂದು ಹೇಳುತ್ತಾರೆ. ವಿಷ್ಣು ಸಂತೋಷಗೊಂಡು ಅವನನ್ನ ಪಾತಾಳ ಲೋಕಕ್ಕೆ ಕಳಿಸುತ್ತಾರೆ. ಈ ದಿನವನ್ನ ನಾವು ಬಲಿಪಾಡ್ಯಮಿ ದಿನ ಎಂದು ಕರೆಯುತ್ತಾರೆ. ಎಚ್ಚರದಿಂದ ಪಟಾಕಿಗಳನ್ನ ಹೊಡೆಯಿರಿ, ಹಾಗೆ ಎಚ್ಚರದಿಂದ ಖುಷಿಯಾಗಿ ತಮ್ಮ ಕುಟುಂಬದೊಂದಿಗೆ ಹಬ್ಬವನ್ನ ಆಚರಿಸಿ ಅಂತ ಕೇಳ್ಕೊಂತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ, ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ. ಧನ್ಯವಾದಗಳು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.